ಸರ್ವಜ್ಞ ಪೀಠಾರೋಹಣ ಮಾಡುವ ವೇದವರ್ಧನ ತೀರ್ಥರು ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿ, 800 ವರ್ಷಗಳ ಇತಿಹಾಸ, ಅಷ್ಟಮಠ, ಎಳೆಯ ಪ್ರಾಯ, ಮೊದಲ ಪರ್ಯಾಯ, ಇದು ಭಾಗ್ಯ ಅಂತೇಳಿ ಭಾವಿಸ್ತೀರಿ ನೀವು. ಏನು ನಿಮ್ಮ ಕಲ್ಪನೆ, ಏನು ಯೋಜನೆ, ಏನು ಈ ಪರ್ಯಾಯದಲ್ಲಿ ಏನು ಹೇಳಿಕ್ಕೆ ಬಯಸ್ತೀರಿ? ಆದಷ್ಟು ಕೃಷ್ಣನ ಸೇವೆ ಮಾಡಿ ಕೃಷ್ಣನನ್ನು ಪ್ರೀತಿಸಬೇಕು. ಅದಕ್ಕೋಸ್ಕರ ವೇದ ಪಾರಾಯಣ ಮಾಡುವಂಥ ಒಂದುಂಟು. ಅಂದರೆ ನಾವು ಮನುಷ್ಯರು ಮಾಡೋದು ಎಲ್ಲ ತಪ್ಪೇ ಮಾಡ್ತೇವೆ. ಹಾಗಾಗಿ ದೇವರೇ ಹೇಳಿದಂತಹ ಅಪೌರುಷೇಯವಾದಂತಹ ವೇದಗಳನ್ನು ದೇವರಿಗೆ ಒಪ್ಪಿಸುವಂತಹ ಒಂದು ಯೋಜನೆ ಇಟ್ಕೊಂಡಿದ್ದೇವೆ ಅದರ ರಕ್ಷಣೆಯ ಬಗ್ಗೆ. ಈಗ ಹೆಚ್ಚು ಜನ ಪರ್ಯಾಯ ಅಂದರೆ ವೇದವನ್ನು ಕಲಿತಾ ಇಲ್ಲ. ಯಾಕೆ ಕೇಳಿದರೆ, ವೇದ ಕಲಿಬೇಕುಳಿದರೆ 12 ವರ್ಷ ಕಲಿಬೇಕು, ಅದಾದಮೇಲೆ ಜಾಬ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕಲಿತವರಿಗೆ ಪ್ರೋತ್ಸಾಹ ಪೋಷಣೆ ಎಲ್ಲ ಮಾಡಬೇಕು ಅಂತ, ಅದರ ಮೂಲಕ ದೇವರನ್ನು ಪ್ರೀತಿಗೊಳಿಸಬೇಕು. ಇನ್ನೊಂದು, ಭಕ್ತರಿಗೆ ಖುಷಿ ಆಗಬೇಕು. ಅದಕ್ಕೆ ಯಾವುದೆಲ್ಲ ರೀತಿಯಲ್ಲಿ ಮಾಡ್ಬೋದು ಅದನ್ನೆಲ್ಲ ಮಾಡ್ತಿದ್ದೇವೆ. ಈಗ ಒಂದು ಭೋಜನ ಶಾಲೆಯಲ್ಲಿ ವಿಶೇಷ ಅನ್ನದಾನ ಎಷ್ಟು ಹೊತ್ತಿದ್ರೂ ಕೂಡ, ಮತ್ತು ವೆರೈಟಿಯೂ ಕೂಡ ವಿಶೇಷ, ಮತ್ತು ದರ್ಶನದ ವ್ಯವಸ್ಥೆ, ಅದರ ಜೊತೆ ಈ ಭಗವದ್ಗೀತಾ ಕೋರ್ಸ್ ಅಂತ, ಮತ್ತು ಮುಖ್ಯವಾಗಿ ಕೃಷ್ಣ ಮಠದಲ್ಲೇ ಸೇವೆ ಮಾಡಲಿಕ್ಕೆ ಅವಕಾಶ, ಮತ್ತು ಇಡೀ 2 ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದೇ ಮತ್ತು ಸೇವೆ ಮಾಡಲಿಕ್ಕೆ ಅವಕಾಶ. ಮುಖ್ಯವಾಗಿ ಈಗ ಎಲ್ಲರೂ ಕೂಡ ಸಮ್ಮರ್ ಕ್ಯಾಂಪ್ ಅಂತ ಎಲ್ಲೆಲ್ಲೋ ಹೋಗ್ತಾರೆ, ಟ್ರಿಪ್ ಅಂತ ರಜೆ ಸಿಕ್ಕಿದಾಗ ಊರಿಡಿಯೇ ಸುತ್ತುತ್ತಾರೆ. ಆದರೆ ದೇವರ ಸ್ಮರಣೆ ಮಾಡೋದಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗೋದು ಅಂತಿದ್ರೂ ಕೂಡ ಒಮ್ಮೆ ಕ್ಷಣಕ್ಕೆ ಹೋಗಿ ಬರ್ತಾರೆ, 1 ಗಂಟೆಯೂ ಅಲ್ಲಿರುವುದಿಲ್ಲ. ಹಾಗಾಗಿ ದೇವರ ಪ್ರಜ್ಞೆ ಕಮ್ಮಿ ಆಗ್ತಾ ಉಂಟು. ಅದು ಇನ್ನಷ್ಟು ಬೆಳಿಬೇಕು, ಆಗ ಮಾತ್ರ ನಮ್ಮ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಅಂತ. ಆ ಪ್ರಜ್ಞೆ ಉಂಟಾಗಬೇಕು ಅಂತ ದೇವರ ಸೇವೆ ಮಾಡಲಿಕ್ಕೆ ಅವಕಾಶ.